ನಮಸ್ಕಾರ ಫ್ರೆಂಡ್ಸ್. ನಾವೆಲ್ಲ ರಜೆಯಲ್ಲಿ ಊರಿಗೆ ಹೋಗ್ತೀವಿ. ಹಳ್ಳಿ ಮನೆ, ತೋಟ, ಗದ್ದೆ ಅಂದ್ರೆ ಖುಷಿ. ಆದ್ರೆ ಪ್ರತಿ ಹಳ್ಳಿ ಮನೆಯ ಹಿತ್ತಲಿನಲ್ಲಿ ಒಂದು ಜಾಗ ಇರುತ್ತೆ. ಅಲ್ಲಿಗೆ ಹೋಗಬೇಡ ಅಂತ ಅಜ್ಜಿ ತಾತ ವಾರ್ನ್ ಮಾಡ್ತಾರೆ. ಅದು ಹೆಚ್ಚಾಗಿ ಒಂದು ಹಳೆಯ ಪಾಳು ಬಿದ್ದ ಬಾವಿಯಾಗಿರುತ್ತದೆ. ನೀವು ಬಾವಿಯೊಳಗೆ ಒಂದು ಕಲ್ಲು ಹಾಕಿದ್ರೆ ಅದು ನೀರಿಗೆ ಬೀಳೋ ಶಬ್ದ ಬದಲು ಒಳಗಿಂದ ಯಾರಾದರೂ ಆ ಕಲ್ಲನ್ನು ಹಿಡ್ಕೊಂಡ್ರೆ. ಇವತ್ತಿನ ಕತೆ ಮಲೆನಾಡಿನ ಒಂದು ಬಳಿಯ ಬಾವಿಯ ಬಗ್ಗೆ. ಕಥೆಯ ನಾಯಕ ಚೇತನ್ ಸಿಟಿಯಲ್ಲಿ ಬೆಳೆದ ಹುಡುಗ. SSLC ರಜೆ ಅಂತ ಮಲೆನಾಡಿನಲ್ಲಿರೋ ಅಜ್ಜಿ ಮನೆಗೆ ಹೋಗ್ತಾನೆ. ಅದು ತುಂಬಾ ಹಳೆಯ ಕಾಲದ ತೊಟ್ಟಿ ಮನೆ. ಸುತ್ತಲೂ ದಟ್ಟವಾದ ಅಡಿಕೆ ತೋಟ. ಮನೆಯ ಹಿಂಭಾಗದಲ್ಲಿ ತೋಟದ ಮೂಲೆಯಲ್ಲಿ ಒಂದು ದೊಡ್ಡದಾದ ಬಾವಿ ಇರುತ್ತದೆ. ಆ ಬಾವಿಯ ಮೇಲೆ ಕಬ್ಬಿಣದ ಜಾಲರಿ ಹಾಕಿ ಮುಚ್ಚಿರುತ್ತಾರೆ. ಅದರ ಮೇಲೆಲ್ಲ ಬಳ್ಳಿಗಳು ಬೆಳೆದುಕೊಂಡಿರುತ್ತದೆ. ಚೇತನ್ ಆ ಬಾವಿ ಹತ್ತಿರ ಹೋಗಿ ಇಣಿಕಿ ನೋಡ್ತಾನೆ. ತಕ್ಷಣ ಅಜ್ಜಿ ಬಂದು ಗದರ್ತಾರೆ. ಲೇ ಚೇತು, ಅಲ್ಲಿಗೆ ಹೋಗ್ಬೇಡ ಅಂತ ಎಷ್ಟು ಸಲ ಹೇಳೋದು? ಅದು ಆಳು ಬಾವಿ, ಅಲ್ಲಿ ಸಂಜೆ ಮೇಲೆ ಯಾರು ಹೋಗಲ್ಲ ಅಂತ ಹೇಳ್ತಾರೆ. ಚೇತನ್ ಹೇಳ್ತಾನೆ, ಯಾಕಜ್ಜಿ, ದೆವ್ವ ಇದೆಯಾ ಅಂತ. ಅಜ್ಜಿ ಸೀರಿಯಸ್ ಆಗಿ ಹೇಳ್ತಾರೆ, ದೆವ್ವ ಅಲ್ಲ ಕಣೋ, ಆ ಬಾವಿಗೆ ತಳ ಇಲ್ಲ, ಅಲ್ಲಿ ಬಿದ್ದವರು ಯಾರು ವಾಪಸ್ ಬಂದಿಲ್ಲ, ಸುಮ್ನೆ ಆಟ ಆಡ್ಕೊಂಡ್ ಬಾ ಅಂತ ಹೇಳ್ತಾರೆ. ಒಂದು ದಿನ ಮಧ್ಯಾಹ್ನ ಚೇತನ್ ಬಾವಿಯ ಕಟ್ಟೆ ಮೇಲೆ ಕೂತು ಮೊಬೈಲ್ ಗೇಮ್ ಆಡ್ತಾ ಇರ್ತಾನೆ. ಅಕಸ್ಮಾತ್ ಆಗಿ ಅವನ ಕೈಯಲ್ಲಿದ್ದ ಅಪ್ಪ ಕೊಟ್ಟ ಕಾಸ್ಟ್ಲಿ ಉಂಗುರ ಬಾವಿಗೆ ಜಾರಿಕೊಂಡು ಬೀಳ್ತದೆ. ಟಪ್ ಅಂತ ಸದ್ದು ಬರ್ತದೆ. ಆದರೆ ನೀರಿಗೆ ಬಿದ್ದ ಸದ್ದು ಬರಲ್ಲ, ಯಾವುದೋ ಕಲ್ಲಿನ ಮೇಲೆ ಬಿದ್ದ ಹಾಗೆ ಆಗುತ್ತದೆ. ಚೇತನ್ ಎದುರ್ತಾನೆ, ಅಯ್ಯೋ, ಅಪ್ಪನಿಗೆ ಗೊತ್ತಾದ್ರೆ ಕೊಲ್ತಾರ ನನ್ನ ಅಂತ. ಅವನು ಬಾವಿಯೊಳಗೆ ಇಣಿಕಿ ನೋಡ್ತಾನೆ. ತುಂಬಾ ಆಳ ಇದೆ, ಕತ್ತಲೆ ಇದೆ. ಆದರೆ ಸುಮಾರು 10 ಅಡಿ ಆಳದಲ್ಲಿ ಒಂದು ಕಲ್ಲಿನ ಮೇಲೆ ಆ ಉಂಗುರ ಬಿದ್ದಿರೋದು ಮುಸುಕಾಗಿ ಕಾಣಿಸ್ತದೆ. ಯಾರಿಗೆ ಹೇಳೋದ್ ಬೇಡ, ನಾನೇ ತಗೊಂಡ್ ಬರ್ತೀನಿ ಅಂತ ಹೇಳಿ ಚೇತನ್ ಪ್ಲಾನ್ ಮಾಡ್ತಾನೆ. ಮನೆಯಲ್ಲಿ ಎಲ್ಲರೂ ಮಲಗಿದ ಮೇಲೆ ಒಂದು ಹಗ್ಗ ಮತ್ತು ಟಾರ್ಚ್ ತಗೊಂಡು ಬರ್ತಾನೆ. ಕಬ್ಬಿಣದ ಜಾಲರಿಯನ್ನ ಸ್ವಲ್ಪ ಸರಿಸಿ ಹಗ್ಗ ಕಟ್ಟಿ ಸೊಂಟಕ್ಕೆ ದಾರ ಕಡ್ಕೊಂಡು ನಿಧಾನವಾಗಿ ಬಾವಿಯೊಳಗೆ ಇಳಿತಾನೆ. ಬಾವಿಯೊಳಗೆ ವಿಪರೀತ ತಂಪು ಮತ್ತು ಕೊಳೆತ ವಾಸನೆ ಬರ್ತಿರುತ್ತೆ. ಅವನು ಆ ಕಲ್ಲಿನ ಪರೆಯ ಹತ್ತಿರ ಬರ್ತಾನೆ. ಅಲ್ಲಿ ಅವನ ಉಂಗುರ ಇದೆ. ಆದರೆ ಆ ಉಂಗುರದ ಪಕ್ಕದಲ್ಲಿ ಹಸಿ ಮಾಂಸದ ತುಂಡುಗಳು ಬಿದ್ದಿವೆ. ಯಾರೋ ಪ್ರಾಣಿಯನ್ನ ತಿಂದು ಹಾಕಿದ ಆಗಿದೆ. ಚೇತನ್ಗೆ ವಾಕರಿಕೆ ಬರ್ತದೆ. ಬೇಗ ಉಂಗುರ ತಗೊಂಡು ಮೇಲೆ ಹತ್ತೋಕೆ ನೋಡ್ತಾನೆ. ಆಗ ಅವನ ಕಾಲಿನ ಕೆಳಗಿಂದ ಕತ್ತಲೆಯಿಂದ ಇನ್ನೂ ಆಳದಿಂದ ಒಂದು ಶಬ್ದ ಬರುತ್ತದೆ. ಗ್ಲುಕ್ ಗ್ಲುಕ್ ಅಂತ ನೀರು ಅಲುಗಾಡಿದ ಶಬ್ದ. ಚೇತನ್ ಟಾರ್ಚ್ ಅನ್ನ ಕೆಳಗೆ ಬಿಡ್ತಾನೆ. ನೀರಿನ ಮೇಲೆ ಒಂದು ಕಪ್ಪಾದ ವಸ್ತು ತೇಲುತ್ತಾ ಇದೆ. ಅದು ನೋಡೋಕೆ ಪಾಚಿ ಕಟ್ಟಿದ ಕಲ್ಲು ತರ ಇದೆ. ಆದರೆ ಚೇತನ್ ಉಸಿರಾಟದ ಶಬ್ದಕ್ಕೆ ಆ ಕಲ್ಲು ನಿಧಾನವಾಗಿ ತಿರುಗುತ್ತೆ. ಅದು ಕಲ್ಲಲ್ಲ, ಅದು ಒಂದು ಮನುಷ್ಯನ ತಲೆ. ಉದ್ದನೆಯ ಕೂದಲು ನೀರಿನಲ್ಲಿ ಹರಡಿಕೊಂಡಿದೆ. ಚರ್ಮವೆಲ್ಲ ಊದಿಕೊಂಡಿದೆ. ಅದು ತಲೆ ಎತ್ತಿ ಚೇತನ್ ಕಡೆ ನೋಡುತ್ತೆ. ಚೇತನ್ ಕಿರುಚಿಕೊಂಡು ಹಗ್ಗ ಹಿಡಿದು ಮೇಲೆ ಹತ್ತೋಕೆ ಟ್ರೈ ಮಾಡ್ತಾನೆ. ಆದರೆ ಆ ನೀರಿನಲ್ಲಿದ್ದ ಆಕೃತಿ ಸ್ಪೈಡರ್ ಮ್ಯಾನ್ ತರಹ ಬಾವಿಯ ಗೋಡೆಯನ್ನ ಹತ್ತಿಕೊಂಡು ಮೇಲೆ ಬರ್ತದೆ. ಅದು ಮನುಷ್ಯನಲ್ಲ, 4 ಕಾಲಿನಲ್ಲಿ ನಡೆಯುವ ಜಲಚರ ಪಿಚಾಚಿ. ಚೇತನ್ ಹೇಗೋ ಮಾಡಿ ಮೇಲೆ ಬಂದು ಜಾಲರಿ ಹಾಕಿ ಓಡ್ತಾನೆ. ಆದರೆ ಆ ಪ್ರಾಣಿ ಜಾಲರಿಗೆ ಬಂದು ಜೋರಾಗಿ ಡಿಕ್ಕಿ ಹೊಡೆಯುತ್ತದೆ, ಡಮಾರ್ ಅಂತ. ಚೇತನ್ ಪ್ರಜ್ಞೆ ತಪ್ಪಿ ಬೀಳ್ತಾನೆ. ಕಣ್ಣು ಬಿಟ್ಟಾಗ ಆಸ್ಪತ್ರೆಯಲ್ಲಿ ಇರ್ತಾನೆ. ಅಜ್ಜಿ, ಅಪ್ಪ, ಅಮ್ಮ ಎಲ್ಲರೂ ಇದ್ದಾರೆ. ಅಜ್ಜಿ ಹೇಳ್ತಾರೆ, ನಿನಗೆ ಜ್ವರ ಬಂದಿದೆ ಕಣೋ, ಬಾವಿ ಹತ್ರ ಬಿದ್ದು ಹೋಗಿದೆ ಅಂತ. ಚೇತನ್ಗೆ ತಾನು ನೋಡಿದ್ದು ನಿಜನಾ ಸುಳ್ಳ ಅಂತ ಕನ್ಫ್ಯೂಸ್ ಆಗುತ್ತದೆ. ಬಹುಶಃ ಭ್ರಮೆ ಇರ್ಬೋದು ಅಂತ ಅವನು ಅಂದುಕೊಳ್ತಾನೆ. ಡಾಕ್ಟರ್ ಬಂದು ಚೆಕ್ ಮಾಡ್ತಾರೆ. ಹುಡುಗನಿಗೆ ಏನೂ ಆಗಿಲ್ಲ, ಬರೀ ಜ್ವರ, ಆದ್ರೆ ಕಾಲಿಗೆ ಪೆಟ್ಟಾಗಿದೆ ನೋಡಿ ಅಂತಾರೆ. ಚೇತನ್ ತನ್ನ ಕಾಲನ್ನ ನೋಡ್ಕೊತಾನೆ. ಅವನ ಕಾಲಿನ ಪಾದದ ಮೇಲೆ 5 ಬೆರಳುಗಳು ಹಸಿ ನೀಲಿ ಬಣ್ಣದ ಗುರುತು ಇದೆ. ಆ ಗುರುತು ಮನುಷ್ಯನ ಕೈಗಿಂತ ಉದ್ದವಾಗಿದೆ ಮತ್ತು ಬೆರಳುಗಳ ಮಧ್ಯೆ ಚರ್ಮ ಕೂಡಿಕೊಂಡಿದೆ. ಅಂದ್ರೆ ಅದು ಭ್ರಮೆಯಲ್ಲ, ಆ ಬಾವಿಯ ದೆವ್ವ ಇವನ ಕಾಲನ್ನ ಮುಟ್ಟಿತ್ತು. ಅಷ್ಟರಲ್ಲಿ ಅಜ್ಜಿ ಚೇತನ್ ಕಿವಿಯಲ್ಲಿ ಪಿಸುಮಾತಿಗೆ ಹೇಳ್ತಾರೆ, ನಾನು ಹೇಳಿದ್ನಲ್ಲ ಹೋಗ್ಬೇಡ ಅಂತ, ಅದಕ್ಕೆ ಹಸಿವು ಜಾಸ್ತಿ, ಒಂದು ಸಲ ಮುಟ್ಟಿದ್ರೆ ಅದು ವಾಸನೆ ಹಿಡ್ಕೊಂಡು ಮನೆಗೆ ಬರ್ತದೆ ಅಂತ. ಚೇತನ್ ಬೆಚ್ಚಿ ಬಿದ್ದು ಕಿಟಕಿ ಕಡೆ ನೋಡ್ತಾನೆ. ಆಸ್ಪತ್ರೆಯ ಕಿಟಕಿಯ ಗಾಜಿನ ಮೇಲೆ ಹೊರಗಿನಿಂದ ಅದೇ ಒದ್ದೆಯಾದ ಉದ್ದನೆಯ ಕೈಗುರುತು ಮೂಡುತ್ತಿವೆ. ಗೆಳೆಯರೆ, ಹಳ್ಳಿಗಳಲ್ಲಿ ಬಾವಿ ಮುಚ್ಚಿದ್ರು ಅಂದ್ರೆ ಅದರಲ್ಲಿ ನೀರು ಇಲ್ಲ ಅಂತಲ್ಲ,
ಅದರಲ್ಲಿ ನೀರಿಗಿಂತ ಭಯಾನಕವಾದದ್ದು ಬೇರೆ ಏನೋ ಇದೆ ಅಂತ ಅರ್ಥ. ನೀವು ಊರಿಗೆ ಹೋದಾಗ ಹಳೆ ಬಾವಿ ಕಂಡ್ರೆ ಇಣಿಕಿ ನೋಡ್ಬೇಡಿ, ಯಾಕೆಂದ್ರೆ ನೀವು ಬಾವಿನ ನೋಡಿದ್ರೆ ಬಾವಿ ಕೂಡ ನಿಮ್ಮನ್ನ ನೋಡುತ್ತೆ. ಈ ವಿಲೇಜ್ ಹಾರರ್ ಸ್ಟೋರಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನಾನು ನಿಮ್ಮ ಚಂದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ. ಬಾಯ್.